ನೀವು ನನಗೆ ಪ್ರಾಮಿಸ್ ಮಾಡಬೇಕು, ಜೀವನ ಪೂರ್ತಿ ಈ 3 ಎಕ್ಸಸೈಸ್ ಮಾಡಕ್ ಸಾಧ್ಯ ಮಾಡಲೇಬೇಕು ಅಂತೇಳಿ ನೀವು ಪ್ರಾಮಿಸ್ ಮಾಡಬೇಕು. ದಿನ ಬೆಳಿಗ್ಗೆ ರಾತ್ರಿ 5ರಿಂದ 10 ನಿಮಿಷ ಟೈಮ್ ಆಗುತ್ತೆ, ಅಷ್ಟುವರೆಗೂ ನೀವು ಈ ಎಕ್ಸಸೈಸ್ ಅಷ್ಟೇ ಟೈಮ್ ಆಗುತ್ತೆ, ಅಷ್ಟು ಮಾಡ್ಕೊಂಡ್ರೆ ನಿಮಗೆ ಇನ್ ಮುಂದೆ ಪ್ರಾಬ್ಲಮ್ ಆಗದೆ ಇರುತ್ತೆ. ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇವತ್ತು ನಾವು ಚರ್ಚೆ ಮಾಡುವಂತ ಒಂದು ಟಾಪಿಕ್ ಬಂದ್ಬಿಟ್ಟು, ಎಲ್ಲರೂ ಆಗಿದೆ ಈ ಪ್ರಾಬ್ಲಮ್, ಎಲ್ಲರೂ ಫೇಸ್ ಮಾಡಿದ್ದಾರೆ ಅಂತ ಒಂದು ಟಾಪಿಕ್ನ ಇವತ್ತು ನಾನು ನಿಮ್ಗೆ ತಂದಿದ್ದೇನೆ. ನಿಮ್ಗೆ ಸ್ಪೈನ್ ಗೊಂಬೆ ನೋಡಿದ ತಕ್ಷಣ ಅರ್ಥ ಆಗಿರ್ಬೋದು. ನಾವು ಇವತ್ತು ಮಾತಾಡ್ತಿರುವಂತ ಟಾಪಿಕ್ ಈ ಲೋ ಬ್ಯಾಕ್ ಪೇನ್. ಬ್ಯಾಕ್ ಪೇನ್ಸ್ ಅಲ್ಲಿ ವೆರೈಟೀಸ್ ಇದೆ, ಬಟ್ ಜಾಸ್ತಿ ಇವತ್ತು ನಾನು ಫೋಕಸ್ ಮಾಡೋದು ಈ ಕೆಳಗಡೆ ಬೆನ್ನು ಭಾಗ, ಈ ಸೊಂಟ ಭಾಗ ನೋವು ಹೇಗೆ ಬರುತ್ತೆ. ಎಲ್ಲರೂ ಕೇಳಿರ್ತೀರ, ಈ ಡಿಸ್ಕ್ L4 L5 ಡಿಸ್ಕ್ ಪ್ರೊಲಾಪ್ಸ್ ಆಗಿದೆ ನನಗೆ, ಆಮೇಲೆ ಬೆನ್ನಾಗಿದೆ, ಕೆಳಗೆ ಬಗ್ಲಿಕ್ಕೆ ಆಗೋದಿಲ್ಲ, ನಿಲ್ಲಕ್ಕಾಗೋದಿಲ್ಲ, ಕೂಡಕ್ಕಾಗೋದಿಲ್ಲ, 10 ನಿಮಿಷ ನಿಂತ್ಕೊಂಡ್ರೆ ಕಾಲು ಎಳಿಯಕ್ಕೆ ಶುರು ಆಗ್ಬಿಡುತ್ತೆ ಅಂಥೇಳಿ ಸುಮಾರು ಈ ರೀತಿ ಕಂಪ್ಲೇಂಟ್ಸ್ ಎಲ್ಲ ನೀವು ಫೇಸ್ ಮಾಡಿರ್ತೀರ. ಯಾಕೆ ಬರುತ್ತೆ ಈ ಲೋ ಬ್ಯಾಕ್ ಪೇನ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೊದಲನೇದಾಗಿರುವಂತ ರೀಸನ್ ಬಂದ್ಬಿಟ್ಟು ಪೋಸ್ಚರಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪೋಸ್ಚರ್ ಅಂದ್ರೆ ಕೂಡುವಂತ ಪದ್ಧತಿ, ಮಲಗುವಂತ ಪದ್ಧತಿ, ನಡೆಯುವಂತ ಪದ್ಧತಿ, ಪ್ರತಿಯೊಂದು ಒಂದು ಪದ್ಧತಿಯಲ್ಲಿ ನಡೀತಾ ಇರಬೇಕು. ಅದೊಂದು ಮಿಸ್ ಆದ್ರೆ ನಮ್ಗೆ ಕಾಯಿಲೆ ಬರೋದು ಏನೋ ತೊಂದರೆ ಆಗುತ್ತೆ. ಕಾಯಿಲೆ ಅಂತಲ್ಲ, ಏನೋ ತೊಂದರೆ ಆಗುತ್ತೆ. ನಾವು ಎಲ್ಲ ಮೂವ್ಮೆಂಟ್, ನೀವು ಒಂದು ಮೂವ್ಮೆಂಟ್ ಆದ್ರೆ ನೋಡ್ಕೊಳ್ಳಿ, ಬೆನ್ನು ಯೂಸ್ ಮಾಡದೆ, ಸೊಂಟ ಯೂಸ್ ಮಾಡದೆ ಮಾಡಕ್ ಸಾಧ್ಯನೇ ಇಲ್ಲ. ಸ್ಟ್ಯಾಂಡಿಂಗು, ಸಿಟ್ಟಿಂಗು, ನಡೆಯೋದು, ನಿಂತ್ಕೊಳ್ಳೋದು, ಬಗ್ಗೋದು, ಎದ್ದೇಳೋದು, ಓಡಾಡೋದು, ರನ್ನಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಯಾವ ಮೂಮೆಂಟ್ ಇದ್ರು ಬೆನ್ನನ್ನ ನಾವು ಪ್ರತಿ ಸಲ ಯೂಸ್ ಮಾಡ್ತೀವಿ. ಅದನ್ನ ಯೂಸ್ ಮಾಡಿ ಮಾಡಿ ಮಿಸ್ಯೂಸ್ ಮಾಡಿ ಅಬ್ಯೂಸ್ ಮಾಡ್ತಿದ್ದೀವಿ ಬೆನ್ನಿಗೆ. ಬಟ್ ರೆಸ್ಟ್ ಅಂತೂ ಕೊಡ್ತಾ ಇಲ್ಲ ನಾವು. ಈ ಲಾಂಗ್ ಬೈಕ್ ರೈಡ್ಸ್ ಮಾಡ್ತೀವಿ. ಈಗ ಎಲ್ಲರೂ ಜಾಸ್ತಿ ಜನ ಯೂತ್ ಸಫರ್ ಆಗ್ತಿದೆ ಲೋ ಬ್ಯಾಕ್ ಪೇನ್ ಇಂದ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಕಂಪನೀಸು ಅವ್ರಿಗೆ ಸ್ವಲ್ಪ ಹಣನೂ ಕೊಟ್ಟಿರ್ತಾರೆ, ಈ ಕಂಫರ್ಟಬಲ್ ಚೇರ್ ಟೇಬಲ್ ತಗೊಳ್ಳಿ ಅಂತ. ನನ್ನ ಫ್ರೆಂಡ್ಸ್ ಬಹಳಷ್ಟು ಜನ ಇದ್ದಾರೆ. ಸೊ ಅವರು ಅದ್ರದ್ದು ತಗೊಳ್ದೆ ಏನಾಗುತ್ತೆ ಬಿಡು, ನಮ್ಮ ಮನೇಲಿ ಟೇಬಲ್ ಐತೆ, ಚೇರ್ ಐತೆ, ಅಡ್ಜಸ್ಟ್ ಮಾಡ್ಕೊಂಡು ಯಾವುದೋ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಸ್ಟೂಲಲ್ಲಿ ಕುತ್ಕೊಂಡು ಕೆಲಸ ಮಾಡಕ್ ಹೋಗ್ತಾರೆ. ಇದೇನಾಗುತ್ತೆ, 1 ದಿನ 2 ದಿನ 4 hours 5 hours ನಡೀತದೆ. ದಿನಕ್ಕೆ 10-12 ತಾಸು ಅಲ್ಲೇ ಕುತ್ಕೊಂಡು ಅದನ್ನ ಕೆಲಸ ಮಾಡ್ತಾ ಮಾಡ್ತಾ ಊಟ ಮಾಡೋದು, ಅಲ್ಲೇ ಕುತ್ಕೊಂಡು ಫೋನ್ ಮಾತಾಡೋದು, ಅಥವಾ ಏನ್ ಕೆಲಸ ಇದ್ರು ಕೂತ್ಕೊಂಡೇ ಒಂದೇ ಪೋಸ್ಚರ್ ಅಲ್ಲಿ ಇದ್ದು ಈ ಬ್ಯಾಕ್ ಏನಿದೆ ಅಲ್ಲ, ಸ್ಟ್ರೈನ್ ಆಗ್ಬಿಡುತ್ತೆ. ಮಸಲ್ ಸ್ಟ್ರೈನ್ ಆದ್ಮೇಲೆ ನೀವು ಬಗ್ಗಕ್ಕೆ ಹೋದ್ರೆ ಇಟ್ಕೊಂಡ್ಬಿಡುತ್ತೆ. ಅಥವಾ ಏನಾಗುತ್ತೆ, ನೀವು ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲ ಬೈಕಲ್ಲಿ ಜಂಪ್ಸ್ ಆಗಿರ್ತದೆ, ಈ ಸ್ಪೀಡ್ ಬ್ರೇಕರ್ಸ್ ಇದ್ರಲ್ಲಿ ಆಗಿದ್ದಾಗ ಕೆಲವೊಬ್ಬರಿಗೆ ಈ ಡಿಸ್ಕ್ ಬಲ್ಜ್ ಅಂತ ಆಗ್ತದೆ. ಸೊ ನೀವು ನೋಡಿದ್ರೆ ನನ್ನ ಮುಂದೆ ಈ ಸ್ಪೈನ್ ಮಾಡೆಲ್ ಇದೆ. ಇದೆಲ್ಲ ಫುಲ್ ಮೇಲೆ ಇದು ಸರ್ವೈಕಲ್ ಇಂದ ಲಂಬಾರ್ ವರೆಗೆ, ಲಂಬಾರ್ ಅಂದ್ರೆ ಕೀಳಬೆನ್ನು, ಇದು ನೆಕ್ ಬರುತ್ತೆ. ನಾವಿವತ್ತು ಫೋಕಸ್ ಲೋ ಬ್ಯಾಕ್ ಮಾಡೋಣ. ಇಲ್ಲಿ ನೋಡಿದ್ರೆ ಇವೆಲ್ಲ ಈ 1 2 3 4 5 ಈ 5 ಲಂಬಾರ್ ಡಿಸ್ಕ್ ಹೇಗಿರುತ್ತೆ. ಈ ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಒಂದು ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ನೀವು ಓಪನ್ ಮಾಡಿದಾಗ 2 ಬಿಸ್ಕೆಟ್ ಮಧ್ಯೆ ಕ್ರೀಮ್ ಇರುತ್ತೆ. ಸೊ 2 ಬಿಸ್ಕೆಟ್ ನ ನೀವು ಈ ಮೂಳೆ ಅಂತ ಅನ್ಕೊಳ್ಳಿ, ಈ L4 L5 ಅಂತ ಅನ್ಕೊಳ್ಳಿ, ಅವ್ರ L1 L2 ಅಂತ ಅನ್ಕೊಳ್ಳಿ. ಈ ವರ್ಟಿಬ್ರೆ ಅಂತ ನಾವು ಹೇಳ್ತೀವಿ. ಅದ್ರ ಮಧ್ಯೆ ಇರುವಂತ ಡಿಸ್ಕ್ ಕ್ರೀಮ್ ಇದ್ದಾಗೆ ಜೆಲ್ಲಿ ಇರುತ್ತೆ. ಕ್ರೀಮ್ ಹೆಂಗಿರುತ್ತೋ ಹಂಗೆ ಈ ಜೆಲ್ಲಿ ತರ ಒಂದು ಬೌನ್ಸಿ ಸಬ್ಸ್ಟೆನ್ಸ್ ಇರುತ್ತೆ. ಅದು ಫುಲ್ ಸಾಫ್ಟ್ ಆಗಿರುತ್ತೆ. ಈ ಕೆಲವೊಮ್ಮೆ ನೀವು ಬಿಸ್ಕೆಟ್ ಪ್ಯಾಕೆಟ್ ಓಪನ್ ನೋಡೋದು ಏನಾಗಿರುತ್ತೆ, ಕ್ರೀಮ್ ಜಾಸ್ತಿ ಇದ್ರೆ ಹೊರಗೆ ಬಂದಿರ್ತದೆ ಬಿಸ್ಕೆಟ್ ಇಂದ. ಆ ಕೆಳಗಡೆ ಬೇರೆ ಕ್ರೀಮ್ ಹಚ್ಕೊಳ್ತಿರುತ್ತೆ. ಕೆಲವೊಂದ್ಸತಿ ಅದು ಪ್ಯಾಕೆಟ್ ಹಚ್ಕೊಂಡಿರುತ್ತೆ. ಕೆಲವೊಂದ್ಸತಿ ಕ್ರೀಮ್ ಒಣಗೋಗಿದ್ರೆ ಪೀಸಸ್ ಹತ್ರ ಬಂದಿರ್ತವೆ, ಒಳಗಡೆ ಕ್ರೀಮ್ ಕಡಿಮೆ ಇರುತ್ತೆ. ಜಸ್ಟ್ ಫಾರ್ ರೆಫರೆನ್ಸ್ ಹೇಳ್ತಿದ್ದೀನಿ ನಾನು, ಅದು ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ, ಎಲ್ಲರೂ ನೋಡಿರ್ತಾರೆ ಅಂತ ಉದ್ದೇಶ. ಸೊ ಈ ಡಿಸ್ಕ್ ಗಳಲ್ಲಿ ನೋಡಿದ್ರೆ ಇಲ್ಲಿ ನೋಡಿ, ಈ ಕೆಂಪುದು ಹೊರಗೆ ಬಂದಿದೆ ಅಲ್ಲ, ಇದು ಡಿಸ್ಕ್ ಬಲ್ಜ್. ಈ L4 L5 ಮಧ್ಯೆ ಇರುವಂತ ಡಿಸ್ಕ್ ಹೊರಗೆ ಬಂದಿದೆ. ಈ ಹೊರಗೆ ಬಂದು ಏನ್ ಮಾಡ್ತದೆ, ಅದೇ ಕ್ರೀಮ್ ಆದ್ರೆ ಪ್ಯಾಕೆಟ್ ಹಚ್ಕೊಳ್ಳುತ್ತೆ. ಇಲ್ಲಿ ಏನಾಗುತ್ತೆ, ಈ ನರ್ವ್ ಎಕ್ಸಿಟಿಂಗ್ ನರ್ವ್ ರೂಟ್ ಅಂತ ಹೇಳ್ತೀವಿ. ಈ L4 L5 ಮಧ್ಯೆ ನರ ಬರುತ್ತೆ. ಈ ನರ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಾಗ ನಿಮ್ಗೆ ಬೆನ್ನು ನೋವು, ಫಸ್ಟ್ ಬೆನ್ನೋವು ಡಿಸ್ಕ್ ಬಲ್ಜ್ ಬಂದಾಗ ಸ್ವಲ್ಪ ಇರುತ್ತೆ, ಬೆನ್ನಲ್ಲಿ ಮಾತ್ರ ಇರುತ್ತೆ. ನೆಕ್ಸ್ಟ್ ನಿಧಾನವಾಗಿ ಅದೇನಾಗುತ್ತೆ, ನರ ಟಚ್ ಆದ್ರೆ ಇಡೀ ಕಾಲುವರೆಗೂ ಬರುತ್ತೆ, ತೊಡೆವರೆಗೂ ಬರುತ್ತೆ, ಮೀನುಗಂಡವರೆಗೂ ಬರುತ್ತೆ, ಕೆಳಗೆ ಪಾದವರೆಗೂ ಬರುತ್ತೆ.
ಇನ್ನೊಂದು ಈ ಹೊಸದಾಗಿ ಎಲ್ಲರೂ, ನಾನು ಆಲ್ಮೋಸ್ಟ್ ಪೇಷಂಟ್ಸ್ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಹಿಮ್ಮಡ ನೋವು ಸರ್, ಸಿಕ್ಕಾಪಟ್ಟೆ ಹಿಮ್ಮಡ ನೋವಿದೆ ನನಗೆ ಅಂತ. ಅದು ಯಾವಾಗಿರುತ್ತಮ್ಮ ಅಂತ ನಾನು ಕೇಳ್ತೇನೆ. ಬೆಳಿಗ್ಗೆ ಎದ್ದು ಕೂಡಲೇ ಇರುತ್ತೆ ಸರ್ ಅಂತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ನೋವು, ಮಂಚದಿಂದ ಇಳಿದು ಮೊದಲನೇ ಹೆಜ್ಜೆ ಹಾಕಿಸುವಾಗೆ ಜೀವ ಹೋದಂಗಾಗುತ್ತೆ. ಒಂದ್ 4 ಹೆಚ್ಚು ಹಾಕಿದ್ಮೇಲೆ ಫ್ರೀ ಆಗ್ಬಿಡುತ್ತೆ ಮತ್ತೆ. ಸರ್ ಹಿಮ್ಮಡ ನೋವು ಅಂತಾರೆ. ನೋಡಿ, ಹಿಮ್ಮಡ ನೋವು ಒಂದ್ ವೇಳೆ ನಿಜವಾಗ್ಲೂ ಹಿಮ್ಮಡ ನೋವು ಆಗಿದ್ರೆ 4-5 ಸ್ಟೆಪ್ ಆಗಿದ್ಮೇಲೆ ನೋವು ಜಾಸ್ತಿ ಆಗ್ತಾ ಹೋಗ್ಬೇಕು. ಬಿಕಾಸ್ ನಿಮ್ಮ ದೇಹದ ಭಾರ ಎಲ್ಲ ಹಿಮ್ಮಡ ತಗೊಳ್ತಿದೆ. ಬಟ್ ಈ ಕೇಸಲ್ಲಿ ಏನಾಗ್ತಿದೆ, ನಡೀತಾ 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 ನೋವು ಕಡಿಮೆ ಆಗ್ತಾ ಹೋಗ್ತಿದೆ. ಅಂದ್ರೆ ಅರ್ಥ, ನೋವು ಇರೋದು, ಪ್ರಾಬ್ಲಮ್ ಇರೋದು ಹಿಮ್ಮಡದಲ್ಲಿ ಅಲ್ಲ, ಹಿಮ್ಮಡಕ್ಕೆ ಸಪ್ಲೈ ಮಾಡುವಂತ ನರ ಅದು ಬೆನ್ನಿಂದ ಕೆಳಗಡೆ ಬರುತ್ತೆ. ಸೊ ಈ ನರ, ಈ ಬೆನ್ನ ಐತಲ್ಲ, ಈ ಬೆನ್ನ ಹತ್ರದಿಂದ ನಿಮಗೆ ಕೆಳಗೆ ನರ ಬರ್ತದೆ. ಸೊ ಈ ನರ ಒಂದ್ ಕಡೆ ಕಂಪ್ರೆಸ್ ಆಗುತ್ತೆ. ಸೊ ಒತ್ಕೊಂಡದಾಗ ಏನಾಗುತ್ತೆ, ನಿಮಗೆ ಈ ನರ ಒತ್ಕೊಂಡು ಸ್ವಲ್ಪ ಒತ್ಕೊಂಡ್ರೆ, ಒಂದ್ ಆಂಗಲ್ ಒತ್ಕೊಂಡ್ರೆ ತೊಡೆವರೆಗೆ ನೋವು ಬರುತ್ತೆ, ಇನ್ನೊಂದ್ ಆಂಗಲ್ ಒತ್ಕೊಂಡ್ರೆ ಇಲ್ಲಿಂದ ಈ ಮೀನಗಂಡ್ರೆ ಬರುತ್ತೆ, ಫುಲ್ ಪೂರ್ತಿ ಒತ್ಕೊಂಡ್ಬಿಟ್ರೆ ಕೆಳಗವರೆಗೆ ಬರುತ್ತೆ. ಅದನ್ನ ಸಯಾಟಿಕಾ ಅಂತ ಕೇಳ್ತೀವಿ. ಇದೆಲ್ಲರೂ ಗೊತ್ತಿರುವಂತ ಪದ, ಈ ಸಯಾಟಿಕಾ ಅನ್ನೋದು. ಸೊ ಈ ನರ ಒತ್ಕೊಂಡು ಕೆಳಗವರೆಗೆ ಬರುತ್ತೆ ಸಯಾಟಿಕಾ. ಅದು ಅಲ್ಟಿಮೇಟ್. ಅಂದ್ರೆ ಫಸ್ಟ್ ಲೋ ಬ್ಯಾಕ್ ಪೇನ್ ಮೆತ್ತಗೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸ್ವಲ್ಪ ಡಿಸ್ಬಲ್ಜ್ ಆಗಿ ನೋವು ಜಾಸ್ತಿ ಆಗುತ್ತೆ, ಆಮೇಲೆ ಆ ನೋವು ರೇಡಿಯೇಟ್ ಆಗ್ತಾ ಕೆಳಗಡೆ ಬರುತ್ತೆ, ಸಯಾಟಿಕಾ. ಇನ್ನು ಕೆಲವು ಏನಾಗುತ್ತೆ, ಕಾಲೆಲ್ಲ ಇರೋದಿಲ್ಲ ನೋವು, ಬರೇ ಹಿಮ್ಮಡ ಮಾತ್ರ ಇರುತ್ತೆ. ಅದನ್ನೇ ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ದೆ. ಸೊ ಅದಕ್ಕೂ ನಾವೇನ್ ಮಾಡಿಸ್ತೀವಿ, ಹೋಗಿ ಈ ಹಿಮ್ಮಡ ಎಕ್ಸ್ರೇ ಮಾಡಿಸ್ತೀವಿ. ಸರ್ ಎಕ್ಸ್ರೇದಲ್ಲಿ ಏನಿಲ್ಲ ಸರ್, ನಾರ್ಮಲ್ ಇದೆ ಅಂತ. ಕೆಲವೊಬ್ಬರಿಗೆ ಈ ಹಿಮ್ಮಡ ನೋವು ಏನಿರುತ್ತೆ, ಪ್ರತಿ ಹೆಜ್ಜೆಯಲ್ಲೂ ನೋವಿರುತ್ತೆ, ಅದು ಬೇರೆ. ಮತ್ತೆ ಅದು ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ. ಅದಕ್ಕೆ ಇದು ನಾನು ಹೇಳ್ತಿರೋದು ಸಂಬಂಧ ಅಲ್ಲ, ಇದು ಬೇರೆ ಅದು ಬೇರೆ. ನಾನು ಹೇಳೋದು 5 ಹೆಜ್ಜೆ 10 ಹೆಜ್ಜೆ ಹಾಕಿದ್ಮೇಲೆ ನೋವು ಕಡಿಮೆ ಆಗುತ್ತಲ್ಲ, ಸೊ ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸೊ ಅವ್ರಿಗೂ ಈ ಬೆನ್ನು ನೋವಿನ ಸಮಸ್ಯೆ. ಸೊ ಮಲಗೋ ಪದ್ಧತಿ, ಈ ಕೂಡೋ ಪದ್ಧತಿ, ನಡೆಯೋ ಪದ್ಧತಿ ತಪ್ಪಿರೋದ್ರಿಂದ ಹಂಗೆ ಬರುತ್ತೆ. ಸೊ ನಾವು ದಿನ ನೋಡುವಂತ ಪೇಷಂಟ್ಸ್ಗೆ ನಾವೇನ್ ಹೇಳ್ಕೊಡ್ತೀವಿ, ನೋಡಿಪ್ಪ ನಿಮಗೆ ಕೆಲವೊಂದು ಎಕ್ಸಸೈಸ್, ವ್ಯಾಯಾಮ, 3 ವ್ಯಾಯಾಮ ಇದರಲ್ಲಿ ನಾವು ಮಾಡಿಸ್ತೇವೆ. ಆ ವ್ಯಾಯಾಮ ಮಾಡೋದ್ರಿಂದ ನಿಮಗೆ ಈ ಬೆನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ ರಿಲ್ಯಾಕ್ಸ್ ಆದ್ರೆ ಇನ್ ಮುಂದೆ ನೋವು ಬರಲ್ಲ. ನಾವು ಹೇಳೋದೇ, ಈ ಟ್ರೀಟ್ಮೆಂಟ್ ಬಂದಾಗ ನಾವು ಕಡಿಮೆ ಮಾಡಿ ಕಳಿಸ್ಕೊಡ್ತೀವಿ. ತಿರ್ಗಾ ಬರಬಾರ್ದು, ನೋವು ರಿಪೀಟ್ ಆಗ್ಬಾರ್ದು ಅಂದ್ರೆ ನೀವು ನನಗೆ ಪ್ರಾಮಿಸ್ ಮಾಡಬೇಕು, ಜೀವನ ಪೂರ್ತಿ ಈ 3 ಎಕ್ಸಸೈಸ್ ಮಾಡಲೇಬೇಕು ಅಂತೇಳಿ ನೀವು ಪ್ರಾಮಿಸ್ ಮಾಡಬೇಕು. ದಿನ ಬೆಳಿಗ್ಗೆ ರಾತ್ರಿ 5-10 ನಿಮಿಷ ಟೈಮ್ ಆಗುತ್ತೆ, ಅಷ್ಟುವರೆಗೂ ನೀವು ಈ ಎಕ್ಸಸೈಸ್ ಅಷ್ಟೇ ಟೈಮ್ ಆಗುತ್ತೆ. ಅಷ್ಟು ಮಾಡ್ಕೊಂಡ್ರೆ ನಿಮಗೆ ಇನ್ ಮುಂದೆ ಪ್ರಾಬ್ಲಮ್ ಆಗದೆ ಇರುತ್ತೆ. ಈ ಹೇಳಿರಲ್ಲ ಈ ಹಿಮ್ಮಡ ನೋವು ಅಂತ, ಸೊ ಎಕ್ಸಸೈಸ್ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ಗೊಂದು ಪಿಕ್ಚರ್ನು ಹಾಕ್ತೇನೆ, ನಿಮ್ಗೆ ಅದು ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಸೊ ಅದು ಫಸ್ಟ್ ಮೊದಲನೇ ಎಕ್ಸಸೈಸ್ ಬಂದು ಬ್ರಿಡ್ಜಿಂಗ್ ಅಂತ ಹೇಳ್ತೀವಿ, ಸೇತು ಬಂದ ಆಸನ ಅಂತೀವಿ. ಸೊ ನಾವು ಕೆಳಗಡೆ ಮಲ್ಕೊಂಡು 2 ಕಾಲನ್ನ ಮಡಚಿ ದೂರ ಇಟ್ಟು ಕೈಯಿಂದ ಈ ಆಂಕಲ್ ಇಟ್ಕೊಂಡು ಸೊಂಟನ ಮೇಲೆ ಎತ್ತಬೇಕು. ಸೊ ಸೊಂಟ ಮೇಲೆ ಎತ್ತೋದ್ರನ್ನ ಈ ಸೇತು ಬಂದ ಆಸನ ಅವ್ರ ಬ್ರಿಡ್ಜಿಂಗ್ ಅಂತೀವಿ. ಉಸಿರು ತಗೊಳ್ತಾ ಮೇಲೆ ಹೋಗ್ಬೇಕು, ಉಸಿರು ಬಿಡ್ತಾ ಕೆಳಗೆ ಬರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಈ ಬೆನ್ನು ಮಸಲ್ಸ್ ಫ್ಲೆಕ್ಸಿಬಲ್ ಆಗ್ತವೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ, ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಇನ್ನೊಂದು ನಾವು ಮಾಡೋದು ಮರ್ಕಟಾಸನ ಅಂತ ಮಾಡ್ತೀವಿ. ಇದರಲ್ಲಿ ಸೇಮ್ ಮೊದಲನೇ ತರನೇ ಕಾಲ್ ಮಡ್ಚ್ಕೋಬೇಕು, ಕಾಲ್ ಜೋಡಿಸ್ಕೋಬೇಕು, 2 ಕೈ ತಲೆ ಕೆಳಗೆ ಇಡಬೇಕು, ಇಟ್ಕೊಂಡ್ಬಿಟ್ಟು 2 ಮೊಣಕಾಲು ಆ ಕಡೆ, ಮುಖ ಈ ಕಡೆ. ಸೊ ಇದು ಸ್ಪೈನಲ್ ಟ್ವಿಸ್ಟ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಯೋಗದಲ್ಲಿ ಆದ್ರೆ ಅದನ್ನ ಮರ್ಕಟಾಸನ ಅಂತ ಹೇಳ್ತೀವಿ. ಸೊ ಇದು ಒಂದು ವ್ಯಾಯಾಮ. ನೆಕ್ಸ್ಟ್ ಇನ್ನೊಂದು ವ್ಯಾಯಾಮ ಮರ್ಕಟಾಸನ 2 ಅಂತ ಹೇಳಿ, ಇದೇ ರೀತಿ ಮಾಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾಡೋದು. ಇದೆಲ್ಲ ಡಿಸ್ಕ್ರಿಪ್ಷನ್ಗೆಲ್ಲ ಬರ್ತದೆ, ಚಿತ್ರಣ ಹಾಕ್ಸ್ತೇನೆ ಲಾಸ್ಟ್ ವಿಡಿಯೋದಲ್ಲಿ, ನಿಮ್ಗೆ ಅದು ನೋಡಿದ್ರೆ ಅರ್ಥ ಆಗುತ್ತೆ. ಇನ್ನ ಸ್ಪೆಸಿಫಿಕ್ ಆಗಿ ಇಲ್ಲ ಸರ್ ನನಗೆ ಸ್ಪೆಸಿಫಿಕ್ ಪೇನ್ ಇದೆ, ಒಂದೇ ಕಡೆ ಜಾಸ್ತಿ ಇದೆ ನೋವು, ಅದನ್ನ ಕಾಲ್ ಎಳಿತಾ ಇದೆ, ಏನೆಲ್ಲ ಮಾಡಿದ್ರು ಎಕ್ಸರ್ಸೈಸ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ನಮ್ಮ ಕ್ಲಿನಿಕ್ ಅಲ್ಲಿ ಒಂದು ಚಿಕಿತ್ಸೆ ಮಾಡ್ತೇವೆ. ಈ ಅಕ್ಯುಪಂಚರ್ ಅಂತ ಮಾಡ್ತೀವಿ, ನಾನ್ ಬ್ಲಡ್ ಥೆರಪಿ ಅಂತ ಮಾಡ್ತೀವಿ, ಕಪ್ಪಿಂಗ್ ಅಂತ ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಈ ಬೆನ್ನು, ಈ ಮಸಲ್ಸ್ ರಿಲ್ಯಾಕ್ಸ್ ಆಗ್ತದೆ. ಅದಾದ್ಮೇಲೆ ಲಾಸ್ಟ್ಗೆ ಕೈರೋಪ್ರಾಕ್ಟಿಸ್ ಅಂತ ಮಾಡ್ತೀವಿ ನಾವು, ಅಂದ್ರೆ ಸ್ಟ್ರೆಚ್ ಮಾಡುವಂಥದ್ದು. ಈ ರೀತಿ ಸ್ಟ್ರೆಚ್ ಮಾಡಿದ್ರೆ, ಕೈರೋಪ್ರಾಕ್ಟಿಸ್ ಅಂದ್ರೆ ಈ ಸ್ಪೈನಲ್ ಅಲೈನ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಡಿಸ್ಕ್ ಬಲ್ಜ್ ಆಗಿದ್ರು ಸಹ ನಿಮಗೆ ಸ್ವಲ್ಪ ಆದ್ರೂ ರಿವರ್ಸ್ ಆಗುವಷ್ಟು ಒಂದು ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಅವೆಲ್ಲ ಮಾಡಿ ಮೇಂಟೈನ್ ಆಗ್ಬೇಕಂದ್ರೆ ನಾನು ಹೇಳಿರುವಂತ ಎಕ್ಸರ್ಸೈಸ್ ಮಾಡ್ಕೊಳ್ತಾ ಇದ್ರೆ ತಿರ್ಗಾ ಮರ್ಗ ಈ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ನೀವು ಇದರಲ್ಲಿ ಇನ್ನೊಂದು ಮಲಗೋ ಪದ್ಧತಿ, ಅದಕ್ಕೊಂದು ಚಿತ್ರ ಹಾಕ್ತೀನಿ. ಎಲ್ಲರೂ ಈ ಡಾಕ್ಟರ್ ಹೇಳ್ತಾರೆ ದಿಂಬು ಇಟ್ಕೋಬೇಡಿ, ಕೆಲವೊಬ್ಬರು ದಿಂಬು ಇಟ್ಕೊಳ್ಳಿ, ಕೆಲವೊಬ್ರು ದಿಂಬು ಬೇಡ, ಹಾಸಿಗೆನೂ ಬೇಡ, ಕೆಳಗಡೆ ಜಸ್ಟ್ ಒಂದು ಚಾಪೆ ಹಾಕೊಂಡು ಮಲಗಿ ಅಂತ ಹೇಳ್ತಾರೆ. ಸೊ ಅದೆರಡೂ ಸ್ವಲ್ಪ
ಕರೆಕ್ಟ್ ಅಲ್ಲ. ಸೊ ನಾನು ಹೇಳೋದೇನು, ಯಾವಾಗ ಮಲಗಿದ್ರು ಒಂದು ಹಾಸಿಗೆ 1 ಇಂಚ್ ಬೆಡ್, ಅದಕ್ಕನ್ನ ಜಾಸ್ತಿ ಇರ್ಬೋದು, ಮ್ಯಾಕ್ಸಿಮಮ್ 2 ಇಂಚ್, 1 ಇಂಚೇ ಪ್ರಿಫರ್ ಮಾಡಿ. 1 ಇಂಚ್ ಬೆಡ್ ಇರಬೇಕು. ಯಾವಾಗ ಮಲಗಿದ್ರು ಸೈಡ್ ತಿರುಗಿ ಮಲಗಬೇಕು, ಎಡಗಡೆ ಆರ್ ಬಲಗಡೆ. ಮಲಗಿದಾಗ ಸೈಡ್ಗೆ ಈ ಶೋಲ್ಡರ್, ಈ ನೆಕ್ ಗ್ಯಾಪ್ ಇದ್ರೆ ಇಷ್ಟು ಪಿಲ್ಲೋ ಇರಬೇಕು. ಫುಲ್ ಡೌನ್ ಇರಬಾರ್ದು, ಕೈ ಹೋಗ್ಬಿಡುತ್ತೆ. ಫುಲ್ ಜಾಸ್ತಿ ಇದ್ರೆ ಚಕ್ರ ಬಂದ್ಬಿಡುತ್ತೆ. ಸೊ ನಿಮ್ಗೆ ಈ ಶೋಲ್ಡರ್ ಎಷ್ಟಿದೆಯೋ ಅಷ್ಟು, ಅರ್ಧ ಇಂಚ್ ಪಿಲ್ಲೋ ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ, ಕೈ ಹೋಗ್ಬಿಡುತ್ತೆ. ಅರ್ಧ ಇಂಚ್ ಜಾಸ್ತಿ ಆದ್ರೆ ತಲೆ ಮೇಲೆ ಒಂದು ಚಕ್ರ ಬಂದಿರುತ್ತೆ. ಸೊ ಈ ಶೋಲ್ಡರ್ ಗ್ಯಾಪ್ ನ ಕವರ್ ಮಾಡೋಷ್ಟು ಪಿಲ್ಲೋ ಇಟ್ಕೊಂಡು ಮಲಗೋದು ಬೆಸ್ಟ್ ಪೊಸಿಷನ್. ಹಂಗ್ ಮಲಗಿದಾಗ ಮೇಲಿರೋ ಕಾಲು ಸ್ವಲ್ಪ ಬೆಂಡ್ ಮಾಡ್ಬೇಕು ನೀವು. ಅದ್ರದ್ದು ಒಂದು ಚಿತ್ರ ಇದೆ, ಅದನ್ನು ನಿಮ್ಗೆ ನಾನು ತೋರಿಸಿ ಕೊಡ್ತೇನೆ ಲಾಸ್ಟ್ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿ. ಇಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ನೀವು ಈ ಬಾರ್ಲ್ ಮಲಗೋದು ತಪ್ಪು, ಬಹಳಷ್ಟು ಜನ ಮಾಡ್ತಿರ್ತಾರೆ. ನೆಕ್ಸ್ಟ್ ದಪ್ಪ ಪಿಲ್ಲೋ ಇಟ್ಕೊಂಡು ಈ ಟಿವಿ ನೋಡೋದು, ಪುಸ್ತಕ ಓದೋದು ಬಹಳ ತಪ್ಪು. ಸೊ ಈ ರೀತಿ ಈಗ ಡಾಕ್ಟರ್ಗಳೆಲ್ಲ ಏನ್ ಹೇಳ್ತಾರೆ, ನೀವು ಬೆಡ್ ಬಡ್ಸ್ಬೇಡಿ, ಪಿಲ್ಲೋ ಬಡ್ಸ್ಬೇಡಿ, ಒಂದ್ ಚಾಪೆ ಹಾಕೊಂಡು ಈ ರೀತಿ ರಾತ್ರಿ ಎಲ್ಲ ಮಲಗಿ ಅಂತ. ಸಾಧ್ಯನಾ ಹಿಂಗ್ ಮಲಗಲಿಕ್ಕೆ? ನನ್ನ ಲೆಕ್ಕ ಪ್ರಕಾರ ಸತ್ತಿರೋ ಹೆಣ ಬಿಟ್ರೆ ಬದುಕಿರೋ ಮನುಷ್ಯ 5 ನಿಮಿಷಕ್ಕನ್ನ ಜಾಸ್ತಿ ಆ ರೀತಿ ಮಲಗ್ ಸಾಧ್ಯ ಇಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಸೈಡ್ ತಿರುತ್ತಾರೆ, ದಿಂಬಿಲ್ಲ, ಬೆಡ್ ಇಲ್ಲ, ಹಿಂಗ್ ಕೈ ಇಟ್ಕೊಂಡ್ಬಿಡ್ತಾರೆ. ಸೊ ನೆಕ್ ಪೇನ್ ಬರುತ್ತೆ, ಕೈಯೆಲ್ಲ ಹೇಳ್ತಾ ಬರುತ್ತೆ. ಸೊ ಪಕ್ಕ ತಿರುತ್ತೆ. ನಾನ್ ಹೇಳೋದು, ಯಾವಾಗ ಮಲಗಿದ್ರು ಈ ಒಂದ್ ಕಡೆ ಸೈಡ್ ತಿರುಗಿ ಮಲಗಿ, ಈ ಶೋಲ್ಡರ್ ನೆಕ್ ಗ್ಯಾಪ್ ಇದೆಯಲ್ಲ ಅಷ್ಟು ಪಿಲ್ಲೋ ಇರಬೇಕು. ಮತ್ತೆ ಮೇಲಿರೋ ಕಾಲು, ಈಗ ನೀವು ರೈಟ್ ಸೈಡ್ ತಿರುಗಿ ಮಲಗಿರಂದ್ರೆ ಬಲಗಾಲು ಮೇಲಿಡುತ್ತೆ, ಆ ಕಾಲನ್ನು ಮುಂದಕ್ಕೆ ಮಡಚಬೇಕು. ಈ ರೀತಿ ನೀವು ಮಲಗೋದಾದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ನಿಮ್ಗೆ ಕಾಲು ಹಿಂಬಳ ನೋವು ಬರೋದು ಇರೋದಿಲ್ಲ, ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಒಂದು ಅಭ್ಯಾಸ, ಮಲಗೋ ಪದ್ಧತಿನ ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ನಾನು ಹೇಳಿದ ಮಲಗೋ ಪದ್ಧತಿ. ಕೂಡೋ ಪದ್ಧತಿ, ಕೂತ್ಕೊಂಡಾಗ ನಾವು ಚೇರಲ್ಲೋ ಸೋಫಾದಲ್ಲೋ ಕೂತಿರ್ತೀವಲ್ಲ, ಕಾಲು ಕೆಳಗಡೆ ಹಿಂಗೆ ಬಿದ್ದಿರಬಾರ್ದು. ಕೆಳಗಡೆ ಒಂದು ಸಣ್ಣ ಸ್ಟೂಲ್ ಇಟ್ಟು ನಿಮ್ 2 ಪಾದ ಅದ್ರ ಮೇಲೆ ಸಪೋರ್ಟ್ ಬರಬೇಕು. ಸೊ ಹಂಗ್ ಕೂತಾಗ ಈ ಮಂಡಿ ಇದೆಯಲ್ಲ ಸೊಂಟಕ್ಕಿಂತ ಮೇಲೆ ಬರಬೇಕು. ಸೊ ಈ ರೀತಿ. ಸೊ ಈ ಕೂತಿದ್ರಲ್ಲಿ ಏನ್ ಮಾಡ್ಬೇಕು, ಕೆಳಗೊಂದು ಸ್ಟೂಲ್ ಹಾಕಿ ಕೂತ್ಕೊಂಡ್ರೆ ನಿಮ್ಮ ಈ ಸ್ಪೈನ್ ಇದೆಯಲ್ಲ ಬ್ಯಾಕ್ ಸ್ಟ್ರೈಟ್ ಆಗ್ಬಿಡುತ್ತೆ. ಈ ಕಾಲ್ ಕೆಳಗ್ ಬಿಟ್ರೆ ನಾನು ಹಿಂಗ್ ಸ್ಲಚ್ ಆಗ್ತೀವಿ. ಸೊ ಈ ರೀತಿ ಸ್ಟ್ರೈಟ್ ಆಗಿ ಕೊಡ್ಬೇಕಂದ್ರೆ ಕೆಳಗಡೆ ಒಂದು ಅಡಿ ಅಥವಾ 10 ಇಂಚಿದ್ದು ನಿಮ್ಗೆ ಆಗಷ್ಟು ಒಂದು ಸಣ್ಣ ಸ್ಟೂಲ್ ಬೇಕಾ, ಒಂದು ದುಡ್ಡಿಂದ ಮಾಡಿಸ್ಕೋಬಹುದು, ಅದು ಸಣ್ಣ ಸ್ಟೂಲ್ ಬರ್ದು ಇಟ್ಕೋಬಹುದು. ಹಂಗೆ ಇಟ್ಕೊಂಡು ಕೂತ್ಕೊಂಡಾಗ ಬ್ಯಾಕ್ ನೆಕ್ ಸ್ಟ್ರೈಟ್ ಆಗ್ಬಿಡುತ್ತೆ. ಈ ಸ್ಪೈನ್ ಶೇಪ್ ಬೆಂಡ್ ಆಗಲ್ಲ, ಸ್ಟ್ರೈಟ್ ಇರುತ್ತೆ. ಸೊ ಈ ಸ್ಪೈನ್ ನಿಂಗೆ ಈ ಸೊಂಟ ಕಡೆ ಕರ್ವ್ ಇರಬೇಕು, ಮೇಲೆ ಸ್ವಲ್ಪ ಕರ್ವ್ ಕಡಿಮೆ ಇರುತ್ತೆ. ಸೊ ಆ ಪೋಸ್ಟರ್ ಮೇಂಟೈನ್ ಆಗ್ಬೇಕು. ಸೊ ಕೂಡೋ ಪದ್ಧತಿಯಲ್ಲಿ ನಿಮ್ಮ ನೀ ಶುಡ್ ಬಿ ಅಬೌವ್ ಯುವರ್ ಹಿಪ್ ಅಂತ ಹೇಳ್ತೀವಿ. ಸೊ ಕುತ್ಕೊಂಡಾಗ ಕೆಳಗಡೆ ಸ್ಟೂಲ್ ಇಟ್ರೆ ಮೊಣಕಾಲು ಸ್ವಲ್ಪ ಮೇಲೆ ಬರುತ್ತೆ. ಸೊ ಮ್ಯಾಲ್ ಬಂದಾಗ ನಿಮ್ಮ ಈ ಬೆನ್ನು ಸ್ಟ್ರೈನ್ ಆಗದೆ ಇರುತ್ತೆ. ಸೊ ಮಲ್ಕೊಳ್ಳೋ ಪದ್ಧತಿ ನಾನು ತೋರಿಸಿದ್ದೀನಿ ನಿಮಗೆ, ಕೂಡೋ ಪದ್ಧತಿ ತೋರಿಸಿದ್ದೀನಿ. ಆಮೇಲೆ ಎಕ್ಸಸೈಸ್ದು ನಾನು ಚಿತ್ರ ಲಾಸ್ಟ್ ಬರ್ತದೆ ನಿಮ್ಗೆ ವಿಡಿಯೋದಲ್ಲಿ. ಸೊ ಇವೆಲ್ಲ ನೀವು ಮಾಡ್ಕೊಳ್ತಾ ಇದ್ರೆ ನಿಮಗೆ ಈ ಬೆನ್ನು ನೋವಿನ ಸಮಸ್ಯೆ ಬಹಳಷ್ಟು ತಪ್ಪಿಸ್ಬೋದು. ಎಲ್ಲರಿಗೂ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇದೆ. ನೀವೇನ್ ಮಾಡ್ತೀರಿ, ಈ ಸ್ಟಾರ್ಟಿಂಗ್ ಸ್ಟೇಜ್ ಇದ್ದಾಗ ಟ್ಯಾಬ್ಲೆಟ್ಸ್ ಹಾಕೊಂಡ್ಬಿಡ್ತೀರಿ. ಟ್ಯಾಬ್ಲೆಟ್ಸ್ ಹಾಕೊಂಡು ಕಡಿಮೆ ಆಯ್ತು ಬಿಡು ಅಂತ ಅಳ್ತಾ ಹೋಗ್ತೀರಿ, ಅದು ದೊಡ್ಡದಾಗವರೆಗೆ ಬಿಡ್ತೀರಿ. ಹೇಳೋದು, ನೋವು ಬಂದಾಗ ಟ್ಯಾಬ್ಲೆಟ್ ಬಿಟ್ಟು ಈ ರೀತಿ ಸಣ್ಣ ವ್ಯಾಯಾಮ, ಸೂಕ್ಷ್ಮ ವ್ಯಾಯಾಮ, ಪೋಸ್ಟರಲ್ ಕರೆಕ್ಷನ್, ಕೂಡೋ ಪದ್ಧತಿಯ ಬದಲಾವಣೆ, ಮಲಗೋ ಪದ್ಧತಿಯ ಬದಲಾವಣೆ, ಇವೆಲ್ಲ ನೀವು ಮಾಡ್ಕೊಳ್ತಾ ಇದ್ರೆ ನಿಮ್ಗೆ ಒಂದು ಲೆವೆಲ್ ವರೆಗೂ ಕಡಿಮೆ ಆಗುತ್ತೆ. ಆವಾಗ ನೀವು ಬೇಕಾದ್ರೆ ಕನ್ಸಲ್ಟ್ ಆಗ್ಬೋದು. ನಮ್ಮ ನಂಬರ್ ಕೆಳಗಡೆ ಇದೆ, ನಮ್ಮ ಕ್ಲಿನಿಕ್ ಇದೆ, ಬಂದ್ರೆ ನಾವು ಅದು ಮಸಲ್ಸ್ ರಿಲ್ಯಾಕ್ಸ್ ಮಾಡಿ ಕೊಡ್ತೀವಿ. ಆಮೇಲೆ ನೀವು ಎಕ್ಸರ್ಸೈಸ್ ಮಾಡ್ಕೊಳ್ತಾ ಆರಾಮ್ದ ಮುಂದಕ್ಕೆ ಆರಾಮಾಗಿ ಇರ್ಬೋದು. ಇಲ್ಲ ನಾವು ಟ್ಯಾಬ್ಲೆಟ್ಸ್ ತಿಂದು ಬಹಳ ಜಾಸ್ತಿ ಮಾಡ್ಕೊಂಡು ನರ ಒತ್ತೋ ತರ ಡಿಸ್ಕ್ ಹೊರಗೆ ಬಂದು ಇಷ್ಟೆಲ್ಲ ಫುಲ್ ಜಾಸ್ತಿ ಆಗಿದ್ಮೇಲೆ ಬಂದ್ರೆ ಇಷ್ಟು ಎಕ್ಸರ್ಸೈಸ್ ಮಾಡೋಕ್ಕೂ ಕಷ್ಟ. ಸೊ ಫಸ್ಟ್ 10 days ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ರಿಲ್ಯಾಕ್ಸ್ ಮಾಡಿಸ್ಬೇಕು. ಅದ ನಂತರ ಕ್ಯಾರೋಪೆಟಿಕ್ ಸ್ಟ್ರೆಚ್ ಮಾಡಿ ನಿಮ್ ಮುಂದಕ್ಕೆ ಕಳಿಸ್ಬೋದು. ಹೆಂಗಿದ್ರು ಮಾಡ್ಬೋದು, ಬಟ್ ಅರ್ಲಿ ಸ್ಟೇಜ್ ಅಲ್ಲಿ ನೀವು ಜಲ್ದಿ ಡಾಕ್ಟರ್ ಹತ್ರ ಬಂದ್ರೆ ಜಲ್ದಿಯಾಗಿ ನಿಮ್ಗೆ ಬಹಳಷ್ಟು ಆರಾಮ ಬಹಳ ಜಲ್ದಿ ಸಿಗ್ಬಿಡುತ್ತೆ. ಸೊ ಅದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಎಕ್ಸಸೈಸ್ ಬಗ್ಗೆ ಇನ್ನ ಕ್ಲಿಯರ್ ಆಗಿ ನಾವು ಮಾಡಿ ತೋರಿಸ್ತೇವೆ. ಆ ಒಂದು ವಿಡಿಯೋ ನಲ್ಲಿ ನಿಮ್ಗೆ ಇನ್ನ ಎಕ್ಸಸೈಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದು ನೆಕ್ಸ್ಟ್ ಆ ವಿಡಿಯೋ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.